ತೆನಾಲಿ ರಾಮಕೃಷ್ಣನ ಬಂಗಾರದ ಮಾವಿನ ಹಣ್ಣು ಕತೆ. ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯರು ತುಂಬಾ ಧಾರ್ಮಿಕ ಮತ್ತು ದಯಾಳು ಹೃದಯದ ರಾಜರಾಗಿದ್ದರು. ಒಂದು ದಿನ ಅವರ ತಾಯಿ ತೀವ್ರ ಅಸ್ವಸ್ಥರಾದರು. ಮರಣಾಸನ್ನರಾಗಿದ್ದ ಅವರು ಕೊನೆಯ ಆಸೆಯನ್ನು ಹೇಳಿದರು. ಮಗನೇ, ನನಗೆ ಒಂದು ಮಾವಿನ ಹಣ್ಣು ಬೇಕು. ಅದನ್ನು ತಿಂದು ನಾನು ಸಮಾಧಾನದಿಂದ ಸಾಯಬಯಸುತ್ತೇನೆ. ರಾಜರು ತಕ್ಷಣವೇ ಸೈನಿಕರನ್ನು ಕಳುಹಿಸಿ ದೇಶದಾದ್ಯಂತ ಮಾವಿನ ಹಣ್ಣುಗಳನ್ನು ಹುಡುಕಿಸಿದರು. ಆದರೆ ಅದು ಮಾವು ಬೆಳೆಯುವ ಕಾಲವಲ್ಲ, ಎಲ್ಲಿಯೂ ಹಣ್ಣು ಸಿಗಲಿಲ್ಲ. ರಾಜಮಾತೆಯು ಕೊನೆಗೆ ಮಾವಿನ ಹಣ್ಣು ತಿನ್ನದೆಯೇ ತಮ್ಮ ಪ್ರಾಣವನ್ನು ಬಿಟ್ಟರು. ರಾಜರು ತುಂಬಾ ದುಃಖದಲ್ಲಿದ್ದರು. ರಾಜಗುರುಗಳು ಇದನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲು ಯೋಜಿಸಿದರು. ಅವರು ರಾಜರಿಗೆ ಹೇಳಿದರು, ಮಹಾರಾಜರೇ, ನಿಮ್ಮ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಪ್ರತಿ ಬ್ರಾಹ್ಮಣರಿಗೂ ಒಂದೊಂದು ಬಂಗಾರದ ಮಾವಿನ ಹಣ್ಣು ದಾನ ಮಾಡಬೇಕು. ಅದರಿಂದ ಅವರ ಆತ್ಮಕ್ಕೆ ಪುಣ್ಯ ಸಿಗುತ್ತದೆ. ರಾಜರು ತಮ್ಮ ತಾಯಿಯ ಆತ್ಮಕ್ಕಾಗಿ ಒಪ್ಪಿಕೊಂಡರು. ಬಂಗಾರದ ಮಾವಿನ ಹಣ್ಣುಗಳನ್ನು ತಯಾರಿಸಿ ನಗರದ ಬ್ರಾಹ್ಮಣರಿಗೆ ದಾನ ಮಾಡುವುದಕ್ಕೆ ಆದೇಶಿಸಿದರು. ಇದನ್ನು ಕೇಳಿ ಬ್ರಾಹ್ಮಣರು ಸಂತೋಷದಿಂದ ರಾಜಪ್ರಾಸಾದದ ಬಳಿ ಸಾಲುಗಳಲ್ಲಿ ನಿಂತರು. 78,612. ತೆನಾಲಿ ರಾಮಕೃಷ್ಣ ಇದನ್ನು ನೋಡಿ ಸಂದೇಹಪಟ್ಟರು. ಬ್ರಾಹ್ಮಣರ ದುರಾಸೆಯನ್ನು ಅರ್ಥ ಮಾಡಿಕೊಂಡ ಅವರು ರಾಜರಿಗೆ ತಮ್ಮ ಯೋಜನೆಯನ್ನು ಹೇಳಿದರು. ರಾಜರು ಒಪ್ಪಿದರು. ಮರುದಿನ ಬ್ರಾಹ್ಮಣರು ಬಂದಾಗ ತೆನಾಲಿ ಅವರನ್ನು ಒಂದೊಂದಾಗಿ ಕರೆದು ಹೇಳಿದರು, ಬಂಗಾರದ ಮಾವಿನ ಹಣ್ಣು ಪಡೆಯುವ ಮುನ್ನ ಒಂದು ಶಾಸ್ತ್ರೀಯ ಕ್ರಿಯೆ ಮಾಡಬೇಕು. ನಿಮ್ಮ ಬೆನ್ನ ಮೇಲೆ ಕಾವು ಕಾಯಿಸಿದ ಕಬ್ಬಿಣದ ಸಲಾಕೆಯಿಂದ ಗುರುತು ಮಾಡಬೇಕು. ಅದರಿಂದ ಹೆಚ್ಚು ಪುಣ್ಯ ಸಿಗುತ್ತದೆ. ಬ್ರಾಹ್ಮಣರು ಬಂಗಾರದ ಆಸೆಗೆ ಕಣ್ಣು ಕೂರಿಸಿ ಒಪ್ಪಿಕೊಂಡರು. ಮೊದಲನೆಯ ಬ್ರಾಹ್ಮಣ ಬೆನ್ನು ತೋರಿಸಿದಾಗ ತೆನಾಲಿ ಕಾವು ಕಾಯಿಸಿದ ಕಬ್ಬಿಣವನ್ನು ತೋರಿಸಿದರು. ಭಯದಿಂದ ಅವನು ಓಡಿ ಹೋದನು. ಇದನ್ನು ನೋಡಿ ಉಳಿದವರು ಭಯಭೀತರಾಗಿ ಓಡಿ ಹೋದರು. ಯಾರೂ ಬಂಗಾರದ ಹಣ್ಣುಗಳನ್ನು ಪಡೆಯಲು ಮುಂದೆ ಬರಲಿಲ್ಲ. ತೆನಾಲಿ ರಾಜರ ಬಳಿ ಬಂದು ಹೇಳಿದರು, ಮಹಾರಾಜರೇ, ನಿಮ್ಮ ತಾಯಿಯ ಆತ್ಮಕ್ಕೆ ಈಗ ನಿಜವಾದ ಶಾಂತಿ ಸಿಕ್ಕಿದೆ. ದುರಾಸೆಯಿಂದ ದಾನ ಮಾಡುವುದು ಪುಣ್ಯವಲ್ಲ, ಅದು ಪಾಪ. ನಿಮ್ಮ ತಾಯಿ ನಿಮ್ಮ ಪ್ರೀತಿ ಮತ್ತು ಧರ್ಮವನ್ನು ನೋಡಿ ಸಂತೋಷಪಡುತ್ತಿದ್ದಾರೆ. ರಾಜರು ತೆನಾಲಿಯ ಬುದ್ಧಿವಂತಿಕೆಗೆ ಮೆಚ್ಚಿ ಅವರನ್ನು ಬಹುಮಾನಿಸಿದರು. ಈ ಕಥೆಯು ದುರಾಸೆಯ ಫಲವನ್ನು ಕಲಿಸುತ್ತದೆ. ಬುದ್ಧಿ ಮತ್ತು ಸತ್ಯದ ಮುಂದೆ ಎಲ್ಲಾ ಮೋಸಗಳು ಎದುರಿಸಲಾರವು ಎಂಬ ಸಂದೇಶ ನೀಡುತ್ತದೆ.